ನಮ್ಮೂರು ಎಕ್ಸ್‌ಪ್ರೆಸ್ ನ್ಯೂಸ್‌ಗೆ ಸ್ವಾಗತ. ನಾನು ದಿವೇಶ್ ವಿಲಾಸ್. ಪ್ರಕೃತಿಯ ಸೌಂದರ್ಯವು ವರವೋ ಶಾಪವೋ ಎನ್ನುವ ಮಾತು ಇದೀಗ ಸಾಕಷ್ಟು ಚರ್ಚೆ ಹಾಗೂ ಕುತೂಹಲಕ್ಕೆ ಗ್ರಾಸವಾಗಿದೆ. ಮನುಷ್ಯನಿಗೆ ಏನು ಬೇಕೋ ಎಲ್ಲವನ್ನ ಪ್ರಕೃತಿ ಮಾತೆ ನೀಡಿದ್ದಾಳೆ. ಆದರೆ ಮನುಷ್ಯ ತನ್ನ ಸ್ವಾರ್ಥ ಹಾಗೂ ದುರಾಸೆಗಾಗಿ ಇಡೀ ನೈಸರ್ಗಿಕ ಪರಿಸರವನ್ನೇ ನಾಶ ಮಾಡ್ತಾ ಇದ್ದಾನೆ. ಇದರ ಪರಿಣಾಮವಾಗಿ ಪ್ರಕೃತಿ ಮಾತೆಯು ತನ್ನ ಉಳಿವಿಗಾಗಿ ಹೋರಾಡುತ್ತಿರುವ ಈ ಸಂದರ್ಭ ಮನುಷ್ಯನನ್ನೇ ಬಲಿ ಪಡೆಯುತ್ತಾ ಇಡೀ ಮಾನವ ಸಂಕುಲವನ್ನೇ ಅಲುಗಾಡಿಸ್ತಾ ಇದೆ. ಬೆಟ್ಟ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳನ್ನ ಕಡಿದು ಭೂಮಿಯ ಸ್ಥಿರತೆಯನ್ನ ನಾಶ ಮಾಡುತ್ತಾ ಸಂಪೂರ್ಣ ಭೂಮಂಡಲವನ್ನೇ ಕಾಂಕ್ರೀಟ್ ಕಾಡನ್ನಾಗಿ ಪರಿವರ್ತಿಸಿರುವುದರಿಂದ ಪರಿಸರ ಮಾತೆಯೇ ತನ್ನಲ್ಲಿ ಉಳಿದ ಕೆಲವೇ ಮರಗಳನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಪಡ್ತಾ ಇರೋದ್ರ ಹಿನ್ನೆಲೆ ಭೂಮಿ ಕುಸಿಯುವ ಮಟ್ಟವನ್ನ ತಲುಪ್ತಾ ಇದೆ. ಎಲ್ಲೆಲ್ಲೂ ರಸ್ತೆ, ಫ್ಲೈಓವರ್, ಕಾಂಕ್ರೀಟ್ ಕಾಡು, ಅಪಾರ ಕಟ್ಟಡ ನಿರ್ಮಾಣ, ರಸ್ತೆ ಮತ್ತು ಫ್ಲೈಓವರ್ಗಳ ನಿರ್ಮಾಣದಿಂದಾಗಿ ನೆಲದ ಸಮತೋಲನತೆ ನಾಶವಾಗ್ತಾ ಇದ್ದು ಈ ಭಾಗಗಳಲ್ಲಿ ನೀರಿನ ಪ್ರವಾಹ ನಿಯಂತ್ರಣ ಕಷ್ಟವಾಗುವುದರೊಂದಿಗೆ ಭೂಮಿಯ ಶಕ್ತಿಯ ಶೋಷಣೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮನುಷ್ಯನ ಆಸೆಗೆ ಮಿತಿಯೇ ಇಲ್ಲದೆ ಈ ರೀತಿ ಹಸಿರನ್ನ ನಾಶ ಮಾಡ್ತಾ ಇರೋದ್ರಿಂದಾಗಿ ಪ್ರಕೃತಿಯು ಕೋಪಗ್ರಸ್ತರಾಗಿ ಅಟ್ಟಹಾಸ ಮೆರೆದು ಮನುಷ್ಯನ ಸೊಕ್ಕು ಅಹಂಕಾರಕ್ಕೆ ಬಲಿಯಾಗಿದ್ದಾಳೆ. ಕೇರಳದ ವಯನಾಡು, ಕರ್ನಾಟಕದ ಉತ್ತರ ಕನ್ನಡದ ಜಿಲ್ಲೆಯ ಸುತ್ತಮುತ್ತದ ಪ್ರದೇಶಗಳಲ್ಲಿ ಭೂಕುಸಿತ ಹಾಗೂ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕೆಲವು ಪ್ರಾಂತ್ಯ, ಉತ್ತರ ಹಾಗೂ ಈಶಾನ್ಯ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಪರಿಸ್ಥಿತಿಗಳು ಸಂಭವಿಸಿವೆ. ಹಲವೆಡೆ ಅದೆಷ್ಟೋ ಜೀವಗಳು ಬಲಿಯಾಗಿದ್ರೆ ಮತ್ತೊಂದೆಡೆ ಸಾವು ಬದುಕಿನ ಮಧ್ಯೆ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾನವ ಸಂಕುಲದ ತಪ್ಪುಗಳಿಂದ ಕ್ರೋಧಳಾಗಿ ವ್ಯಾಘ್ರ ದರ್ಶನದಂತೆ ರುದ್ರಾವತಾರ ತಾಳಿರುವ ಪ್ರಕೃತಿ ಮಾತೆಯ ಕೋಪಕ್ಕೆ ಈವರೆಗೂ ಕೇರಳದ ವಯನಾಡಿನಲ್ಲಿ ನಡೆದ ಭೂಕುಸಿತದಲ್ಲಿ 380 ಜನರಿಂದ ಸಾವಿಗೀಡಾಗಿದ್ದು ಈವರೆಗೂ 150ಕ್ಕೂ ಹೆಚ್ಚು ಜನರ ಮೃತದೇಹವೇ ಸಿಕ್ಕಿಲ್ಲ. ಜೊತೆಗೆ ನೂರಾರು ಕುಟುಂಬಗಳು ಆಶ್ರಯವಿಲ್ಲದೆ ಆಕ್ರಂದಿಸುವುದರ ಜೊತೆಗೆ 1546 ಎಕರೆಯ ರೈತನ ಫಸಲು ಹಾನಿಗೊಳಗಾಗಿದೆ. ಇನ್ನೊಂದೆಡೆ ಕರ್ನಾಟಕದ ಶಿರೂರಿನಲ್ಲೂ ನಡೆದ ಭೂಕುಸಿತದಲ್ಲಿ 8 ಜನರ ಪ್ರಾಣ ಪಕ್ಷಿ ಹಾನಿಯಾಗಿದೆ. ಇದರೊಂದಿಗೆ ಶಿರೂರು ಕೊಡಗಿನಿಂದ ಇದುವರೆಗೂ ಹಲವಾರು ಮನೆಗಳು ನೆಲಸಮವಾಗಿ ನೂರಾರು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಮತ್ತೊಂದೆಡೆ ಜಮ್ಮು ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯಲ್ಲಿ ಮೇಘ ಸ್ಫೋಟದ ಕಾರಣ ಹಲವಾರು ಕುಟುಂಬಗಳನ್ನು ಸುರಕ್ಷಿತ ತಾಣಗಳಿಗೆ ಸ್ಥಳಾಂತರಿಸಲಾಗಿದೆ. ಮಾನವ ಸಂಕುಲ ಇನ್ನಾದರೂ ಎಚ್ಚೆತ್ತು ಮರ ಗಿಡ ಬೆಳೆಸಿ ಪೋಷಿಸಿದ್ರೆ ಒಳಿತಾಗಬಹುದು. ಅದರ ಬದಲಾಗಿ ಸ್ವಾರ್ಥವೇ ನನ್ನ ಜೀವನ ಎಂದು ಬೀಗಿದ್ದಲ್ಲಿ ಪ್ರಕೃತಿ ನೀಡಿದ ಸೂಚನೆ ಇಲ್ಲಿಗೆ ಅಂತ್ಯವಾಗದೆ ಇನ್ನಷ್ಟು ಕೆಟ್ಟ ಪರಿಣಾಮವನ್ನ ಬೀರಲು ಸಾಧ್ಯವಾಗಲಿದೆ. ಪ್ರಕೃತಿ ಒಲಿದರೆ ನಾರಿ, ಮುರಿದರೆ ಮಾರಿ ಎಂಬುದಕ್ಕೆ ಮಾನವನ ದುರಾಸೆಯೇ ಸಾಕ್ಷಿಯಾಗಿದೆ. ನಮ್ಮೂರು ಎಕ್ಸ್‌ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ.